ಕರ್ತನಲ್ಲಿ ಸಂತೋಷಿಸಿರಿ, ಲೋಕದಲ್ಲ. ಹಲ್ಲೆಲೂಯಾ. ವಾಕ್ಯದಲ್ಲಿ ಈ ರೀತಿ ಬರಲ್ಪಟ್ಟಿಲ್ಲ, ನಿನ್ ಚಿತ್ತದಲ್ಲಿ ಎಲ್ಲವೂ ಒಳ್ಳೆಯದಾಗಿ ನಡೆಯುವಾಗ, ನಿನ್ನ ಚಿತ್ತದಲ್ಲಿ ಎಲ್ಲವೂ ಇರುವಾಗ ನೀ ಸಂತೋಷಿಸುವುದಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಬೈಬಲ್ನಲ್ಲಿ ಈ ರೀತಿ ಬರೆಯಲ್ಪಟ್ಟಿಲ್ಲ, ನಿನ್ನ ಜೀವಿತದಲ್ಲಿ ನೀನು ಪ್ರತಿಯೊಂದು ವಿಷಯದಲ್ಲಿ ಸಮೃದ್ಧಿಯಾಗಿ ಆಶೀರ್ವಾದ ಹೊಂದಿದಾಗ ನೀನು ಸಂತೋಷಿಸಬೇಕು. ಈ ರೀತಿಯಾಗಿ ಬರೆಯಲ್ಪಟ್ಟಿಲ್ಲ. ಏನ್ ಬರೆಯಲ್ಪಟ್ಟಿದೆ? ಯಾವಾಗಲೂ ಕರ್ತನಲ್ಲಿ ಯಾರು ಸಂತೋಷಿಸ್ಬೇಕು? ನಾವು ದೇವರಲ್ಲಿ ಸಂತೋಷಿಸಬೇಕು. ಹಲ್ಲೆಲೂಯಾ. ಯಾವ ವಿಷಯದಲ್ಲಿ ಅಂದ್ರೆ, ದೇವರು ನನ್ನ ಜೊತೆಯಲ್ಲಿದ್ದಾನೆ, ನನಗೆ ಎಂದಿಗೂ ಅಪಜಯವಿಲ್ಲ. ಹಲ್ಲೆಲೂಯಾ. ದೇವರು ನನ್ನ ಜೊತೆಯಲ್ಲಿದ್ದಾನೆ, ನನಗೆಂದಿಗೂ ಜಯ. ಹಲ್ಲೆಲೂಯಾ. ದೇವರು ನನ್ನ ಜೊತೆಯಲ್ಲಿದ್ದಾನೆ, ನನಗೆ ಯಾವ ವಿಷಯದ ನನಗೆ ಭಯವಿಲ್ಲ ಅಂತ ಹೇಳಿ ನಾವು ಕರ್ತನಲ್ಲಿ ಸಂತೋಷಿಸಬೇಕು, ಹೊರತು ಲೋಕದಲ್ಲ. ಹಲ್ಲೆಲೂಯಾ. ಇವತ್ತು ನಾವೇನ್ ಮಾಡ್ತೇವೆ? ನಮ್ಮ ಜೀವಿತದಲ್ಲಿ ಏನಾದ್ರು ಸಮಸ್ಯೆ ಬರುವಾಗ ನಾವು ದುಃಖಕ್ಕೆ ಒಳಗಾಗ್ಬರ್ತೇವೆ. ಅಂದ್ರೆ ದುಃಖಕ್ಕೆ ಒಳಗಾಗ್ಬಿಡ್ತೇವೆ. ನಾವು ಅನ್ಕೊಂಡಿದ್ದು ನಡೆದಿರುವ ಸಮಯದಲ್ಲಿ ನಾವೇನ್ ಮಾಡ್ತೇವೆ? ನಾವು ದುಃಖಕ್ಕೆ ಒಳಗಾಗ್ಬಿಡ್ತೇವೆ. ಅದಲ್ಲ, ಆ ಕ್ಷಣದಲ್ಲಿ ದೇವರು ನಮಗೆ ಹೆಂಗ್ ಬರೋದಿಲ್ಲ, ಬರೋದಿಲ್ಲ. ಆ ಕ್ಷಣ ನಾವು ದೇವರ ದೂರ ಆಗ್ಲಿಕ್ಕೆ ನಾವು ಪ್ರಯತ್ನ ಮಾಡ್ತಾ ಇರ್ತೇವೆ. ಹೌದಲ್ಲ. ವಾಕ್ಯದ ಬರೆಯಲ್ಪಟ್ಟಿದೆ, ನಾವು ಯಾವಾಗಲೂ ಕರ್ತನಲ್ಲಿ ಸಂತೋಷಿಸಬೇಕು. ಯಾಕಂದ್ರೆ ದೇವರು ಯೇಸು ಕ್ರಿಸ್ತನಲ್ಲಿ ನಮ್ಗೆಲ್ಲಾ ವಿಷಯಗಳ ನಮ್ಗೆ ಜೀವನ ಕೊಟ್ಟಿದ್ದಾನೆ. ಹಲ್ಲೆಲೂಯಾ. ನಿಮ್ಗೆ ಅನಾರೋಗ್ಯ ಇದ್ದೀರಾ, ದೇವರು ಸ್ವಸ್ಥತೆ ಕೊಟ್ಟಿದ್ದಾನೆ. ಎಲ್ಲೇ? ಯೇಸು ಕ್ರಿಸ್ತನಲ್ಲಿ. ನೀವು ಬಡವರಾಗಿದ್ದೀರಾ, ದೇವರು ಯೇಸು ಕ್ರಿಸ್ತನೇ ನಮ್ಗೆ ಆಶೀರ್ವದಿಸಿದ್ದಾನೆ. ಹಲ್ಲೆಲೂಯಾ. ನಮ್ಮನ್ನು ಧನವಂತರನ್ನಾಗಿ ಮಾಡಲು ತಾನು ದರಿದ್ರನಾಗಿ ಬಂದನು. ಯಾರು? ಯೇಸು ಕ್ರಿಸ್ತ. ಯಾರ ಸಲುವಾಗಿ? ನಮ್ಮ ಸಲುವಾಗಿ. ಹಲ್ಲೆಲೂಯಾ. ನಮ್ಮೆಲ್ಲರ ಸಲುವಾಗಿ. ಅದಕ್ಕಾಗಿ ಸಮಸ್ಯೆಗಳು, ಕಷ್ಟಗಳು ನೋಡೋಕೆ ಹೋಗ್ಬರ್ತಾರೆ. ಯಾವಾಗ ನನ್ನ ಚಿತ್ರ ಏನ್ ನಡೀತಾ ಇಲ್ಲ, ಇದ್ರ ಬಗ್ಗೆ ಯಾವಾಗ ನಾವು ಆಲೋಚನೆ ಮಾಡಬಾರ್ದು. ಅದ್ರ ಬಗ್ಗೆ ಆಲೋಚನೆ ಮಾಡುವಾಗ ನೀವು ಸಂತೋಷವಾಗಿರೋದು ಸಾಧ್ಯನೇ ಇಲ್ಲ. ಅದಕ್ಕಾಗಿ ವಾಕ್ಯ ಬರೆಯಲ್ಪಟ್ಟಿದೆ, ಈ ಯಾವಾಗಲೂ ಕರ್ತನಲ್ಲಿ ಸಂತೋಷಿಸಿ, ಲೋಕದಲ್ಲ. ಇನ್ನ ಪರಿಸ್ಥಿತಿಗಳೆಲ್ಲ ಸಂತೋಷಿಸುವುದು ಯಾವ ವಿಷಯದಲ್ಲಿ? ಕರ್ತನ ಸಂತೋಷಿಸು. ಯಾಕೆಂದ್ರೆ ನಮ್ಮ ಸಮಸ್ಯೆಗಿಂತ ದೊಡ್ಡವನು ಯಾರು? ನಮ್ಮ ಯೇಸು ಕ್ರಿಸ್ತನು. ಹಲ್ಲೆಲೂಯಾ, ಹಲ್ಲೆಲೂಯಾ. ನೋಡು, ಯೇಸು ಕ್ರಿಸ್ತ ನಮ್ಮ ಜೊತೆಲಿರುವಾಗ ನಮ್ಮ ಹತ್ರ ಎಲ್ಲ ಇದ್ದ ಹಾಗೆ, ನಮ್ಗೆ ಯಾವ ವಿಷಯದ ಕೊರತೆ ಇಲ್ಲ. ಅದಕ್ಕೆ ದಾವೀದನು ಏನಂತ ಇದ್ದಾನೆ? ಯೆಹೋವನು ನನಗೆ ಕುರುಬನು, ನನಗೆ ಏನು ಕೊರತೆ ಇಲ್ಲ. ಹಲ್ಲೆಲೂಯಾ. ಯೇಸು ಕ್ರಿಸ್ತ ನಮ್ಮ ಕುರುಬನು ನಮಗೆ ಇರುವಾಗ ನಮ್ಮ ಜೊತೆ ಯಾವ ಕೊರತೆವಿಲ್ಲ. ಇದು ನಾವು ಆತ್ಮಿಕವಾಗಿ ನೋಡ್ಬೇಕು. ನಾವೇನ್ ಮಾಡ್ತೀವಿ? ಶರೀರ ಕಣ್ಣುಗಳು ನೋಡ್ತಾ ಇರ್ತೀವಿ ಪರಿಸ್ಥಿತಿ ಏನ್ ನಡೀತಾ ಇದೆ ಅಂತ ಹೇಳಿ. ಅದಕ್ಕೆ ನಾನು ದುಃಖಕ್ಕೆ ಒಳಗಾಗ್ತಾರೆ ಎಷ್ಟೋ ಸಾರಿ. ಇದು ದೇವರ ಚಿತ್ತವಲ್ಲ. ಅದಕ್ಕೆ ಪೌಲನು ಹೇಳ್ತಾ ಇದ್ದಾನೆ, ಯಾವಾಗ ನೀವೇನ್ ಮಾಡ್ಬೇಕು? ದುಃಖದಲ್ಲಿರ್ರಿ. ಬರಲ್ಪಲ್ಲ? ಹೌದೇ? ಸಮಸ್ಯೆಗಳು ಬರುವಾಗ ಕಣ್ಣೀರು ಸುರಿಸ್ರಿ. ಹೌದಾ? ರೋಗಗಳು ಬರುವಾಗ ಏನ್ ಮಾಡ್ರಿ? ಕುಗ್ಗಿ ಹೋಗ್ರಿ. ಪೌಲನು ಈ ರೀತಿ ಬರೆಯಲ್ಪಟ್ಟ ಈ ರೀತಿ ಹೇಳ್ತಾ ಏನ್ ಹೇಳ್ತಾ ಇದ್ದಾನೆ? ಯಾವಾಗಲೂ ನೀವು ಯಾವಾಗಲಂದ್ರೆ ಪ್ರತಿಯೊಂದು ಪರಿಸ್ಥಿತಿ ನಾವು ಏನ್ ಮಾಡ್ಬೇಕು? ಸಂತೋಷಿಸ್ತಾ ಇರ್ಬೇಕು. ಲೋಕ ನೋಡನ್ಬೇಕು, ರುಚಿರಾಗಿ ಅನ್ಬೇಕು. ಏನ್ರಿ ಏನ್ಬೇಕು ಗೊತ್ತ? ನಮ್ಮ ಲೋಕ ಎಲ್ಲ ನೋಡಿ, ಇವ್ ಜೀತಲ್ಲಿ ಎಷ್ಟು ಕಷ್ಟಗಳು ನಡೀತಾ ಇದೆ, ಎಷ್ಟು ಸಮಸ್ಯೆ ಆದ್ರೂ ಇವ್ ವ್ಯಕ್ತಿ ನಗ್ತಾ ಇದಾನಲ್ಲ ಅಂತ ಹೇಳಿ ಲೋಕ ನೋಡೇನ್ಬೇಕು, ಹುಚ್ಚಿರನ್ಬೇಕು. ನಮ್ಗೆ ಯಾರಿದಾರ ಕ್ಷೀಣ ಮಾಡ್ಬೇಕು. ಅಲ್ವ? ಈಗ ನೋಡ್ರಿ, ಲೋಕದಲ್ಲಿ ಇರುವ ಜೀವಿಸುವವರೆಗೂ ಜೀವಿಸೋರು ಬಹಳಷ್ಟು ವ್ಯತ್ಯಾಸವಿದೆ. ಅದ್ ನಾವು ಅರಿಬೇಕು, ಅದ್ರ ಬಗ್ಗೆ ತಿಳ್ಕೊಳ್ಬೇಕು. ನಾವು ಅವ್ರಿಗೆ ಸಮಾನರಲ್ಲ. ನೋಡ್ರಿ, ಭೂಮಿ ಮೇಲೆ ಆಕಾಶ ಎಷ್ಟು ಉನ್ನತವಾಗಿತ್ತಲ್ಲ, ಅವ್ರು ನಮ್ಮ ಎಷ್ಟು ಡಿಫರೆನ್ಸ್ ಇದೆ. ಯಾಕೆ? ನಮ್ಗೆ ಯೇಸು ಕ್ರಿಸ್ತನಿದ್ದಾನೆ. ಹಲ್ಲೆಲೂಯಾ. ಎಷ್ಟೇ ಸಮಸ್ಯೆ ಬಂದ್ರು, ಎಷ್ಟೇ ಕಷ್ಟಗಳು ಬಂದ್ರು, ಆತನ ಬಿಡಿಸಲು ಆತನ ಶಕ್ತನಾಗಿದ್ದಾನೆ. ಹಲ್ಲೆಲೂಯಾ. ಇವತ್ತು ಯಾವುದೇ ಒಂದು ಪರಿಸ್ಥಿತಿ ಮೂಲಕ, ಒಂದು ಚಾಲೆಂಜ್ ಮೂಲಕ ನೀವು ಹಾದು ಹೋಗ್ತಾ ಇರ್ಬೋದು. ಅದನ್ನ ಏಕಾಗ್ತದೆ ಅಂದ್ರೆ ದೊಡ್ಡ ಬೆಟ್ಟವಾಗಿ ಇದು ನನ್ನ ಜೀವನ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಇಟ್ ಇಸ್ ಇಂಪಾಸಿಬಲ್. ಯಾಕಂದ್ರೆ ನನಗೆ ಅಷ್ಟು ಶಕ್ತಿ ಸಾಲದು, ಅಷ್ಟು ನನ್ಗೆ ಜ್ಞಾನವಿಲ್ಲ ಅಂತ ಹೇಳಿ ಈ ರೀತಿಯಾಗಿ ನೀವು ಆಲೋಚನೆ ಮಾಡ್ತಾ ಇರ್ಬೋದು. ಬಟ್ ಯೇಸು ಕ್ರಿಸ್ತನ ಜಯ ಉಂಟು ಗೊತ್ತಾ ನಿಮ್ಗೆ? ಯೇಸು ಕ್ರಿಸ್ತನ ಆಲ್ರೆಡಿ ಅಲ್ಲ ಸಿಲುಬೆಯಲ್ಲಿ ಹೇಳಿದಂಗೆ ಗೊತ್ತಾ? ಯೇಸು ಕ್ರಿಸ್ತನು ಇಟ್ ಇಸ್ ಫಿನಿಶ್ಡ್, ಸಮಾಪ್ತವಾಯಿತು ಅಂತ ಹೇಳಿದಾನೆ. ಗೊತ್ತಾ ನಿಮ್ಗೆ? ಅರ್ಥವೇನು?
ಯೇಸು ಕ್ರಿಸ್ತ ನಮ್ಮೆಲ್ಲ ಕಷ್ಟಗಳನ್ನು, ಓಕೆ, ಸಮಸ್ಯೆಗಳನ್ನ, ನಮ್ಮ ರೋಗಗಳನ್ನು, ನಮ್ಮ ಬಾಧೆಗಳನ್ನು ಎಲ್ಲಾನು ಆ ಶಿಲುಬೆ ಮೇಲೆ ವಹಿಸಿಕೊಂಡಿದ್ದಾನೆ, ಆತನು ಮುಗಿಸಿದ್ದಾನೆ. ಇಟ್ಸ್ ಫಿನಿಶ್ಡ್. ಏನ್ ಬೇಕಲ್ಲ ದೇವ್ರು ಆಲ್ರೆಡಿ ಆ ಶಿಲುಬೆ ಮೇಲೆ ಎಲ್ಲ ಆತನು ಮುಗಿಸಿದ್ದಾನೆ. ಇವತ್ತು ನಾವೇನ್ ಮಾಡ್ಬೇಕು? ಅವನಿಗೆ ನಂಬಬೇಕು, ಅದು ಸ್ವೀಕಾರ ಮಾಡ್ಬೇಕಷ್ಟೇ. ಇವತ್ತು ಸ್ಟ್ರಗಲ್ ಮಾಡ್ತಾ ಇದ್ದೇವೆ, ಅಷ್ಟೋ ಕಷ್ಟ ಪಡ್ತಾ ಇದ್ದೇವೆ, ಹೌದಾ? ನೋ, ಯೇಸು ಕ್ರಿಸ್ತ ಒಂದೇ ಇದ್ದಾನೆ, ಗೊತ್ತಾ ನಿಮ್ಗೆ? ನಾನು ನಂಬಿದ ನಾ ಮಹಿಮೆ ನೀವು ನೋಡಿರಷ್ಟೇ. ಏನು? ಇಫ್ ಯು ಬಿಲೀವ್ ಯು ವಿಲ್ ಸಿ ಗ್ಲೋರಿ ಆಫ್ ದಿ ಗಾಡ್. ಅಷ್ಟೇ ಸಿಂಪಲ್. ಇವತ್ತು ನಾವು ಎಷ್ಟೋ ಯಾವ್ದ್ಯಾವ್ದೋ ದೊಡ್ಡ ದೊಡ್ಡ ಆಲೋಚನೆ ಮಾಡ್ತಾ ಇದ್ದೇವೆ, ಹೌದಾ? ನಮ್ಮ ಅವಶ್ಯಕತೆ ಇಲ್ಲ ಅಂತ ಆಲೋಚನೆ ಮಾಡಿ ನಮ್ಮ ಹೆಲ್ತ್ ನಾವೇ ಕೆಡಿಸ್ಕೊಂತಾ ಇದ್ದೇವೆ. ಆದ್ರೆ ಎಲ್ಲಿ ಹೋಗ್ತೇವೆ? ಡಾಕ್ಟರ್ ಕಡೆ ಹೋಗ್ತೇವೆ, ಹೌದ್ರೆ? ಡಾಕ್ಟರ್ ಹೋದ್ಮೇಲೆ ಮಿನಿಮಮ್ 500 ರೂಪೀಸ್ 1000 ರೂಪೀಸ್ ಬಿಲ್ ಮಾಡ್ತಾರೆ. ಎಲ್ಲ ಲಾಸ್. ಅದಕ್ಕೆ ಇಸ್ಕಿಸ್ ಅಂತ ಇದ್ದಾನೆ, ಚಿಂತೆ ಮಾಡಿಬೇಡ್ರಪ್ಪ. ಏನ್ರಿ? ಯಾವ ವಿಷಯದಲ್ಲಿ ಚಿಂತೆ ಮಾಡಕ್ ಹೋಗ್ಬೇಡ್ರಿ. ಪಕ್ಷಿಗಳು ನೋಡ್ರಿ, ಎಕ್ಸಾಂಪಲ್ ತೋರಿಸ್ತಾನೆ ಇಸ್ಕಿಸ್ತಾನ. ಪಕ್ಷಿ ನೋಡ್ರಪ್ಪ, ಪಕ್ಷಿಗಳು ಈಗ ಚಿಂತೆ ಮಾಡ್ತಾ ಇದ್ದಾವ, ನಾಳೆ ಹೀಗೆ ಜೀವನ ಮಾಡಬೇಕು, ನಾಳೆ ನಾ ಡ್ಯೂಟಿ ಹೋಗ್ಬೇಕು, ಹೌದಾ? ನಾಳೆ ಹಣ ಬೇಕು, ನಾಳೆ ಅಕ್ಕಿ ಬೇಕು, ನಂಗೇನ್ ಬೇಕು, ರೇಷನ್ ಬೇಕು, ಅದ್ರ ಬಗ್ಗೆ ಚಿಂತೆ ಮಾಡ್ತಾ ಇದಾವ ಪಕ್ಷಿಗಳು. ಚಿಂತೆ ಮಾಡ್ತೇವೆ. ಹಾರಾಡುವ ಪಕ್ಷಿಗಳನ್ನು ನೋಡ್ರಿ, ಇಸ್ಕಿಸ್ ತೋರಿಸ್ಕೊಡ್ತಾ ಇದ್ದಾನೆ. ಪಕ್ಷಿಗಳನ್ನ ನೋಡ್ರಿ, ಹೌದಾ? ಅಂತ ಪಕ್ಷಿ ನಾ ಏನ್ ಮಾಡ್ತಾ ಇದ್ದ? ನಾನು ಪೋಷಿಸ್ತಾ ಇದ್ದಾನೆ. ಪೋಷಿಸ್ತಿಲ್ಲ, ಪಕ್ಷಿಗಿಂತ ಶ್ರೇಷ್ಠ ನೀವಲ್ಲ, ಹೌದಲ್ರಿ? ಹೌದ್ರಿ? ಒಬ್ರ ಅಂತ ಮತ್ತೆ ಯಾರ ಹೇಳ್ರಪ್ಪ. ನಾವು ಪಕ್ಷಿಗಳಿಗಿಂತ, ಆ ಹೂವುಗಳಿಗಿಂತ ನಾವು ಶ್ರೇಷ್ಠ. ನೋಡೋದು, ಹೂವು ಮುಂಚಾನೆ ಅದಲ್ತೈತೆ, ಸಾಯಂಕಾಲವರೆಗೆ ಅದು ಮಾಡೋಗ್ತೈತೆ. ಅದನ್ನು ಪೋಷಿಸ್ತಾರ ನಮ್ಮ ದೇವರು. ಅದನ್ನು ಪೋಷಿಸುವ ದೇವರು ನನ್ನನ್ನು ಪೋಷಿಸುವುದಿಲ್ಲವೋ? ಹಲ್ಲೆಲೂಯಾ, ಹಲ್ಲೆಲೂಯಾ. ಪೋಷಿಸ್ತಾನೆ, ಹೇಳ್ರಿ. ಎವ್ರಿ ದೇವರು ಪೋಷಿಸ್ತಾನೆ. ಹಲ್ಲೆಲೂಯಾ. ಅದಕ್ಕೆ ಬೈಬಲ್ ಬರೆಯಲ್ಪಟ್ಟಿದ್ದು ಯಾವಾಗಲೂ ಕರ್ತನಲ್ಲಿ ನೀವು ಸಂತೋಷಿಸಿರಿ. ಯಾವಾಗಲೂ ಅಂದ್ರೆ ನೀವು ಪ್ರತ್ಯೇಕ ಪರಿಸ್ಥಿತಿಯಲ್ಲಿ ಡಾಕ್ಟರ್ ಅಂತಾರೆ ಬಂದು ನೋಡ್ರಿ, ನಿಮ್ಗೆ ಈ ದೊಡ್ಡ ರೋಗ ಬಂದಿದೆ, ಇನ್ನು ನೀವು ಬದುಕೋದು ಓನ್ಲಿ 1 year 2 year ಅಂತ ಹೇಳ್ಬೋದು. ಅವಾಗ ಏನ್ ಮಾಡ್ಬೇಕು? ನಾವು ನಗ್ತಾ ಇರ್ಬೇಕು, ಹೌದಾ? ನಗ್ತಾ ಇರ್ಬೇಕು. ಬಟ್ ನಾವೇನ್ ಮಾಡ್ತೇವ್ರೆ? ಅಯ್ಯಪ್ಪ, ಎಷ್ಟು ಬಂದು ನಂಗೆ ದೊಡ್ಡ ರೋಗ ಬಂದ್ಬಿಡ್ತಾನೆ, ಏನ್ ಮಾಡ್ತೀಗ? ಹೌದಲ್ಲ? ದುಃಖಕ್ಕೊಳಗಾಗ್ಬಿಡ್ತೇವೆ, ಶ್ರಮೆಕ್ಕೊಳಗಾಗ್ಬಿಡ್ತೇವೆ, ಬಾಧೆಕ್ಕೊಳಗಾಗ್ಬಿಡ್ತೇವೆ, ಚರ್ಚೆಗೆ ಬರೋದಿಲ್ಲ ನಾವು ಈಗ. ಯಾಕೆ? ನಮ್ಗೆ ಏನ್ ಬೇಕು ಆ ರೋಗದಿಂದ ಹೊರ ಹೋಗ್ಬೇಕಷ್ಟೇ. ಅದರಿಂದ ಹೊರ ಬರೋಕ್ ನಾವು ಪ್ರಯತ್ನ ಮಾಡ್ತಾ ಇರ್ತೇವೆ. ನಮ್ಗೆ ಸಂತೋಷ ದೂರದು. ನಮ್ಮ 100 ಜನ ನಗ್ತಾ ಇದ್ರು, ನಾವೇ ಮಾಡ್ತೇವೆ ದುಃಖದಲ್ಲಿ ಇರ್ತೇವೆ. ಯಾಕೆ ಡಾಕ್ಟರ್ ಇಲ್ಲಿಗೆ ನೆನ್ ಬರ್ತಾ ಇರುತ್ತೆ. ಆ ಮಾತೇ ನಮ್ಗೆ ಏನ್ ಮಾಡ್ತಾ ಇರ್ತೈತೆ? ಯಾವಾಗ ಸುಸ್ತಾ ಇರ್ತೈತೆ. ಈ 1 ವರ್ಷ ನಂತರ ಸಾಯ್ತೀಯ, ನೀವು 1 ವರ್ಷ ಸಾಯ್ತೀಯ, ಹೌದಾ? ಅದ್ರ ಬಗ್ಗೆ ನಾವು ಆಲೋಚನೆ ಮಾಡ್ತಾ ಇರ್ತೇವೆ, ಹೌದಾ? ಬಟ್ ವಾಕ್ಯದ ಬರೆಯಲ್ಪಟ್ಟಿದೆ, ಯಾವಾಗಲೂ ಕರ್ತನಲ್ಲಿ ಸಂತೋಷಿಸಿರು. ಹಲ್ಲೆಲೂಯಾ. ನಿನ್ ಪರಿಸ್ಥಿತಿ ಹೇಗೆ ಇರ್ಬೋದು, ಹೌದಾ? ನಿನ್ ಪರಿಸ್ಥಿತಿ ಹೇಗೆ ಇರ್ಬೋದು, ಬಟ್ ಡೋಂಟ್ ಬಿ ಅಫ್ರೇಡ್. ನಾವು ಏನ್ ಮಾಡಬಾರ್ದು? ಭಯಪಡಬಾರ್ದು, ಚಿಂತಿಸಬಾರ್ದು. ಯಾವಾಗ್ಲೂ ನೋಡ್ರಿ, ನೀವು ಯಾವಾಗ ಸಂತೋಷಿಸ್ತೀರ, ಏನ್ ಸೂಚಿಸ್ತದ ಅಂದ್ರೆ ಯೇಸು ಕ್ರಿಸ್ತ ನಿಂತಿರೋ ನಂಬಿಕೆ. ಅದು ಗೊತ್ತಾ ನಿಮ್ಗೆ? ನಂಬಿಕೆ. ನಾ ಯೇಸು ಕ್ರಿಸ್ತ ನಂಬ್ತಾ ಇದ್ದೇನ್ರಿ, ನಾ ಎಲ್ಲ ನಂಬ್ತಾ ಇದ್ದೇನ್ರಿ, ದೇವ್ರು ಇದಾನ್ರಿ, ಅಷ್ಟೇ ಅಲ್ರಿ. ಬರೀ ಮಾತಿಂದಲ್ಲ ನೀವು ನಂಬೋದು. ನಿಮ್ಮ ನಂಬಿಕೆ ಕ್ರಿಯೆ ಮೂಲಕ ತೋರಿಸ್ಕೊಡ್ಬೇಕು ದೇವರಿಗೆ. ಹೇಗೆ? ನಿಮ್ಮ ಸಂತೋಷ. ಅದಕ್ಕೆ ಹೇಳಿದ, ಅದಕ್ಕೆ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಕ್ರಿಯೆ ಇಲ್ಲದ ನಂಬಿಕೆ, ಎಷ್ಟು ಗಟ್ಟಿಗೆ ಎಲ್ಲರೂ, ಕ್ರಿಯೆ ಇಲ್ಲದ ನಂಬಿಕೆ. ಅಂತ ಹೇಳಿದ್ರೆ ಕ್ರಿಯೆಯಲ್ಲಿ ನೋಡ್ರಿ, ಒಂದು ಬಾಡಿ ಇದೆ, ಅದು ಆತ್ಮ ಇದೆ, ಹೌದಾ? ನನ್ನ ಆತ್ಮ ನನ್ ಬಿಟ್ಟು ಬಿಟ್ರಲ್ಲ, ಶರೀರಕ್ಕೆ ಏನ್ ವ್ಯಾಲ್ಯೂ ಇಲ್ಲ, ಹೌದಾ? ಹೌದಲ್ರಿ? ನನ್ನ ಆತ್ಮ ಬಿಟ್ಟು ಹೋಗ್ಬಿಟ್ರೆ ನನ್ನ ಬಾಡಿ ಬಂದು ಕೀಬೋರ್ಡ್ ಹೊಡಿತೈತಲ್ಲ, ಈ ಬಾಡಿಗೆ ವ್ಯಾಲ್ಯೂ ಇಲ್ಲ. ಅದೇ ರೀತಿಯಾಗಿ ಕ್ರಿಯೆ ಇಲ್ಲದ ನಂಬಿಕೆ ವ್ಯರ್ಥವಾದದ್ದು. ನಿಮ್ಮ ನಂಬಿಕೆ ಹೆಂಗಿರ್ಬೇಕು? ಕ್ರಿಯೆ ಜೊತೆಗಿರ್ಬೇಕು. ಇಟ್ ಶುಡ್ ಮ್ಯಾಚ್. ಹಲ್ಲೆಲೂಯಾ. ನಂಬಿಕೆ ಕ್ರಿಯೆ ಎರಡು ಕೂಡಿರುವಾಗ ಈ ಪ್ರತಿಫಲ ನೋಡ್ತದೆ. ಹಲ್ಲೆಲೂಯಾ. ಸೊ ಸಂತೋಷ ಎನ್ನುವುದೇನೆಂದ್ರೆ ಅದು ನಿಮ್ಮ ನಂಬಿಕೆಯನ್ನು ಸೂಚಿಸ್ತದೆ. ಯಾರಿಗೆ? ದೇವರಿಗೆ. ದೇವರೇ, ನೀ ನಮ್ಗೆ ಇದೆಯಪ್ಪ ಅಂತೇಳಿ. ಹಲ್ಲೆಲೂಯಾ. ನೀನು ನನ್ನ ಪ್ರತಿಯೊಂದು ಪರಿಸರ ನನ್ನ ಜೊತೆಯಲ್ಲಿ ಇದೆಯಾ, ನಾವು ಯಾವುದಕ್ಕೆ ನಾವು ಎದುರುವುದಿಲ್ಲ ದೇವರು ಅಂತೇಳಿ ಆ ವಿಶ್ವಾಸ, ನಂಬಿಕೆಯನ್ನು ಕ್ರಿಯೆಯ ಮೂಲಕ ದೇವರು ತೋರಿಸ್ಕೊಳ್ತಾ ಇದ್ರೆ. ಹಲ್ಲೆಲೂಯಾ. ಅದಕ್ಕಾಗಿ ನಾವು ಸಂತೋಷಿಸಬೇಕು. ಹಲ್ಲೆಲೂಯಾ. ಹಲ್ಲೆಲೂಯಾ. ಅದು ವಾಕ್ಯದಲ್ಲಿ ಬರೆಯಬೇಕು, ಯಾವಾಗಲೂ ಕರ್ತನಲ್ಲಿ ಸಂತೋಷಿಸಿರಿ. ಯಾಕೆ? ಆ ಕರ್ತನೆ ನಿಮಗೆ ಜಯವನ್ನು ಕೊಡ್ತಾನೆ. ಹಲ್ಲೆಲೂಯಾ. ಯಾವಾಗಲೂ ಕರ್ತವ್ಯ ನಿಮ್ಗೆ ಜಯವನ್ನು ಕೊಡುವಂತ ದೇವರಾಗಿದ್ದಾನೆ. ಪ್ರತಿಯೊಂದು ವಿಷಯದಲ್ಲಿ ಇವತ್ತು ಅಂತೀರಿ ಇಟ್ ಇಸ್ ಇಂಪಾಸಿಬಲ್ ಆಗ್ತಾ ಇದೆ ರೀ, ದೇವರು ಅಂತಾನೆ ಐ ವಿಲ್ ಮೇಕ್ ಇಟ್ ಪಾಸಿಬಲ್.
ಮನುಷ್ಯರಿಗೆ ಅಸಾಧ್ಯವಾದದ್ದು ನನಗೆ ಸಾಧ್ಯ. ಹಲ್ಲೆಲೂಯ, ಹಲ್ಲೆಲೂಯ. ನನಗೆ ನೋಡ್ರಿ, ಇದು ನೀವು ಅಸಾಧ್ಯವಾಗಿ ಕಾಣ್ತಾ ಇರ್ಬೋದು, ಬಟ್ ನನ್ಗೆ ಏನದು ಸಾಧ್ಯ. ಬಟ್ ಈ ಒಂದು ವಿಷಯ ಮಾಡಿ, ಏನದು ಈ ನಂಬಬೇಕು ಜೊತೆಗೆ ಕ್ರಿಯೆ ಏನದು ಸಂತೋಷ. ಹಲ್ಲೆಲೂಯ. ಅದಕ್ಕೆ ಯಾವಾಗ ಸಂತೋಷವಾಗಿರ್ಬೇಕು ಕ್ರಿಶ್ಚಿಯನ್ಸ್. ನಮ್ ನೋಡ್ಬೇಕು, ನಿಮ್ಗೆ ಏನಪ್ಪ ವಾಟ್ ಇಸ್ ಸೀಕ್ರೆಟ್ ಅಂತಾರ, ಮೋಸ್ಟ್ ಇದೆ ಸೀಕ್ರೆಟ್ ಆಫ್ ಮೈ ಎನರ್ಜಿ ಅಂತ ಯಾರ ಕೇಳುವಾಗ, ಹೌದಲ್ಲ? ಅಡ್ವರ್ಟೈಸ್ಮೆಂಟ್ ನೋಡ್ತಿರಲ್ಲ, ಅವ್ರು ಲೋಕ ನಮ್ಗೆ ನೋಡಿ ಹೇಳ್ಬೇಕ, ನಮ್ ಸಂತೋಷ ಯಾವಾಗ ನಗೋದನ್ನ ನೋಡಿ ಏನ್ ಹೇಳ್ಬೇಕಂದ್ರೆ, ಏನ್ರಿ ನಿಮ್ ಸೀಕ್ರೆಟ್ ಹೇಳ್ರಿ, ಯಾವಾಗ ನಗ್ತಾ ಇರ್ತಿರಲ್ಲ, ನಾನು ಎಷ್ಟು ಕಷ್ಟಗಳು ಬಂದ್ರೆ ನಗ್ತಾ ಇರ್ತಾರ, ಅವಾಗ ಹೇಳ್ಬೇಕು ನಾವು ಜೀಸಸ್ ಸೀಕ್ರೆಟ್ ಆಫ್ ಮೈ ಎನರ್ಜಿ ಅಂತ ಹೇಳ್ಬೇಕು. ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ಈ ರೀತಿಯಾಗಿ ಜೀವನ ಮಾಡ್ಬೇಕ್ರಿ ಕ್ರಿಸ್ತರನ್ನ. ಹಲ್ಲೆಲೂಯ. ಈ ರೀತಿಯಾಗಿ ಜೀವಿಸೋ ದೇವ್ರು ಸಂತೋಷ ಪಡ್ತಾ ಇರ್ತಾನೆ ಅಂತ ಹೇಳಿದ. ಬಟ್ ನಾವೇನ್ ಮಾಡ್ತಾ ಇರ್ತೇವ್ರಿ, ನಮ್ ಕಣ್ ಮುಂದೆ ಏನ್ ಕಾಣ್ತಾ ಇದೆ ಅದನ್ನ ನೋಡ್ತಾ ಇರ್ತೇವೆ. ಅದನ್ನ ನೋಡಿ ಅದನ್ನೇ ನಾವು ಇಮ್ಯಾಜಿನ್ ಮಾಡ್ಕೊಂಡು ಊಹಿಸ್ಕೊಂಡಲ್ಲ, ಅದ್ರ ಬಗ್ಗೆ ನಾವು ಚಿಂತಿಸ್ತಾ ನಾವು ಸ್ವಲ್ಪ ದುಃಖ ಯಾಕಾಗಿಲ್ಲ ನೋಡ್ರಿ, ಆಗ್ತೈತೆ, ಎಲ್ಲ ಆಗ್ತೈತ್ರಿ. ತಕ್ಕ ಸಮಯದಲ್ಲಿ ದೇವ್ರೆಲ್ಲ ಮಾಡ್ತಾನೆ. ಜೇಸ್ ಒಂದೇ ನೋಡ್ರಿ, ನಾನು ಕೆಲಷ್ಟು ವಿಷಯ ದೇವರನ್ನ ಕೇಳ್ತಾ ಇದ್ದೆ, ದೇವ್ರೆ ಇಷ್ಟೊಂದು ದೇವ ಸೇವಕರಿದ್ದಾರೆ, ಇಷ್ಟೊಂದು ವಾಕ್ಯಗಳಿದಾವೆ, ಇಷ್ಟೊಂದು ಬೋಧಕರಿದ್ದಾರೆ, ಏನ್ ಮಾಡೋದು ಕೇಳ್ತಾ ದೇವ್ರೆ, ಇಷ್ಟು ಜನರನ್ನ ಏನ್ ಹೇಳ್ಬೇಕಂತ ಹೇಳಿ ಯಾವಾಗ ದೇವ್ರು ಕೇಳುವಾಗ ದೇವ್ರು ಒಂದೇ ವಿಷಯ ನಾವು ಹೇಳ್ಕೊಟ್ಟ, ಅದೇನಂದ್ರೆ ಸಾಗರ ಆಲ್ರೆಡಿ ನಾನು ನಂಬಿದ್ರೆ ಸಾಕು, ನನಗೆ ಅದ್ಭುತ ಮಾಡ್ತೀನಿ. ಹಲ್ಲೆಲೂಯ. ನೀವು ಏನ್ ಮಾಡೋ ಅವಶ್ಯಕತೆ ಇಲ್ರಿ, ವಿಶ್ವಾಸ ಮಾಡಕ್ಕೆ ಮುಂದೆ ಹೋಗ್ತಾರ, ದೇವ್ರ ಹೇಳಿದಾಗ ಮಾಡ್ತಾ ಇರೋದಷ್ಟೇ. ದೇವರೇ ಮಾಡ್ತಾರೆ, ಅದ್ಭುತ ಮಾಡ್ತಾರೆ. ಹಲ್ಲೆಲೂಯ, ಹಲ್ಲೆಲೂಯ. 40 ನೋಡ್ರಿ, 12 ವರ್ಷದಿಂದ ರಕ್ತ ಕುಸಿಮಿರೋಗಿ, ಹೌದಲ್ಲ? ಎಷ್ಟು ವರ್ಷದಿಂದ? 12 ವರ್ಷದಿಂದ ಶಿ ಸಫರಿಂಗ್. ಏನ್ ಮಾಡ್ತಾಳೆ? ಹೋಗಿ ನಂಬಿಕೆ ದೇಸ್ಕಿಸನ್ ನೋಡ್ತಾಳೆ. ಅವಾಗ ಏಸ್ಕಿಸ್ತಾನ ಅಂತಾನೆ, ಈ ನಂಬಿಕೆ ನಿನ್ನನ್ನು, ಎಸ್ ನಿನ್ನ ನಂಬಿಕೆ ಅಷ್ಟ, ನಿನ್ನ ನಂಬಿಕೆ ನಿನ್ನನ್ನು ಸಮಸ್ಯೆ ಪರಿಹಾರ ಮಾಡ್ತೈತ್ರೆ. ನಿನ್ನ ನಂಬಿಕೆ ನಿಮ್ಮ ಕಷ್ಟದಿಂದ ಬಿಡಿಸ್ತದ. ನಿನ್ನ ನಂಬಿಕೆಯಿಂದ ನಿಮ್ ಪರಿಸ್ಥಿತಿ ಮಾರ್ಪಡಿಸಬಹುದು. ಹೇಗೆ? ಇವ್ರ ನಂಬಿಕೆ ಮಾತ್ರ. ಹಲ್ಲೆಲೂಯ. ಯಾವ್ದು ಬೇಗ ಸ್ಟ್ರಗಲ್ ಮಾಡಕ್ ಹೋಗ್ಬೇಡ್ರಿ. ಏನೇನ್ ಮಾಡ್ಬೇಕು? ಉಪವಾಸ ಮಾಡ್ಬೇಕಾ, ಕಣ್ಣೀರ್ ಸೋಸಬೇಕಾ, ಹೌದಾ? ಅವು ಏನೇನೋ ಮಾಡ್ತಾ ಇರ್ತವೆ. ಅದು ಒಂದಾನ ಕಾಲದಲ್ಲಿ ಹಳೆ ಓಣಿ ಮಕ್ಕಳು ಮಾಡ್ತಾ ಇದ್ರು ಅವರು. ಓಕೆ, ಹಳೆ ಓಣಿ ಮಕ್ಕಳು ನೋಡ್ತಿರುವಾಗ ಅವ್ರ ಜೀವಿತದಲ್ಲಿ ಏನೋ ಅದ್ಭುತ ಮಾಡ್ಬೇಕು, ಅವರು ಕಣ್ಣೀರ್ ಸುರಿಸ್ತಾ ಇದ್ರು, ಉಪವಾಸ ಮಾಡ್ತಾ ಇದ್ರು ಅವರು, ದೇವ್ರು ಗೋಳಾಡ್ತಾ ಇದ್ರು ಅವರು ಅಂತ ಹೇಳಿದ್ರು. ಬಟ್ ಹೊಸ ಒಡಂಬಡಿಕೆ ಬರುವಾಗ ಎಷ್ಟು ಒಂದ ವಿಷಯ ಹೇಳ್ತಾ ಇದ್ದಾನೆ, ನೀನು ನಂಬಿದನ ಮಹಿಮೆನ ನೀನು ನೋಡಿ. ಹಲ್ಲೆಲೂಯ. ಸಪೋಸ್ ಅವತ್ತು 12 ವರ್ಷದ ಒಂದು ರೋಗಿ ಏಸು ಮುಟ್ಟದಿದ್ದರೆ ಆಕೆ ಸ್ವಸ್ಥತೆ ಹೊಂದ್ತಾ ಇದ್ಲ, ಆಕೆ ಅದೇ ರೋಗದ ಸಾಯ್ತಿದ್ಲ. ಗೊತ್ತಾ ನಿಮ್ಗೆ? ಅದೇ ರೋಗದಲ್ಲಿ ಆಕೆ ಸಾಯ್ತಾ ಇದ್ಲು. ಬಟ್ ಯಾವಾಗ ಆಕೆ ನಂಬಿದ್ಲು ಹೃದಯದಲ್ಲಿ, ಇವತ್ತು ಏಸು ಮುಟ್ಟಿದ್ರೆ ಸಾಕು ನಾನು ಸ್ವಸ್ಥ ಆಗ್ಬೇಳೆ ಅಂತೇಳಿ, ಆಗ ಏಸು ಕ್ರಿಸ್ತನು ಆಕೆ ಅಕ್ಷಿತ ಅದ್ಭುತ ಮಾಡ್ತಾನೆ. ಹಲ್ಲೆಲೂಯ. ನೋಡ್ರಿ, ಏಸು ಕ್ರಿಸ್ತನು ಹೋಗುವಾಗ ಎಷ್ಟು ದೊಡ್ಡ ಗುಂಪು ಏಸು ಕ್ರಿಸ್ತನ ಜೊತೆ ಹೋಗ್ತಾ ಇತ್ತು ಗೊತ್ತಾ ನಿಮ್ಗೆ? ಎಲ್ಲರೂ ಏಸು ಕ್ರಿಸ್ತನಿಗೆ ಟಚ್ ಆಗ್ತಾ ಇದ್ರು, ಎಲ್ಲರೂ ಆತನ ಮೇಲೆ ಹೋಗ್ತಾ ಇದ್ರು. ಬಟ್ ಶಕ್ತಿ ಏಸು ಕ್ರಿಸ್ತನ ಒಂದು ವಸ್ತ್ರದಿಂದ ಹೋಗಿಲ್ಲದು. ಗೊತ್ತಾ ನಿಮ್ಗೆ? ಅದಕ್ಕೆ ನಿಮ್ಗೆ ಹೇಳಿದ್ದು, ಏಸು ಕ್ರಿಸ್ತನು ಹೋಗುವಾಗ ಏಸು ಕ್ರಿಸ್ತ ಎಲ್ಲ ನೋಡ್ರಿ ಹೋಗುವಾಗ ದೊಡ್ಡ ಗುಂಪು ಏಸು ಕ್ರಿಸ್ತನ ಜೊತೆ ಹೋಗ್ತಾ ಇತ್ತು, ಆತ ಮೇಲೆ ಮೈ ಮೇಲೆ ಹೋಗ್ತಾ ಇತ್ತು. ಬಟ್ ಯಾರು ಸ್ವಸ್ಥತೆ ಹೊಂದಿಲ್ಲ, ಯಾರು ಅದ್ಭುತವನ್ನು ಹೊಂದಿಲ್ಲ. ಬಟ್ ಆಕೆ ಒಂದು ರಕ್ತ ಕುಸಿದ ರೋಗಿ ಯಾಕೆ ಸ್ವಸ್ಥತೆ ಹೊಂದಿಲ್ಲ ಗೊತ್ತಾ ನಿಮ್ಗೆ? ಆಕೆ ನಂಬಿದ್ಲು. ಹಲ್ಲೆಲೂಯ. ಈ ನಂಬಿದ್ಲು, ನಾನು ಏಸು ಕ್ರಿಸ್ತನ ಮುಟ್ಟಿದ್ರೆ ಸಾಕು, ಇವತ್ತು ನನಗೆ 12 ವರ್ಷದಿಂದ ಕಾಯ್ತದ ಒಂದು ರೋಗ ಏನಾಗುತ್ತೆ, ಅದು ವಾಸಿ ಆಗುತ್ತದೆ ಅಂತ ಹೇಳಿ. ಹಲ್ಲೆಲೂಯ. ಸೊ ಆಕೆ ನಂಬಿಕೆಯಿಂದ ಹೋದ್ಲು, ಏಸು ಕ್ರಿಸ್ತನ ಮುಟ್ಟಿಲ್ಲ, ಆಕೆಗೆ ಏನು ಹೊಂದ್ಕೊಂಡು ಹೋಗ್ಬಿಟ್ಲ. ಅದು ಸಿಂಪಲ್ ನೋಡ್ರಿ. ಆಕೆ ಏನ್ ಕಷ್ಟಪಟ್ಟು ಹೇಳ್ರಿ, ಏನ್ ಕಷ್ಟಪಡ್ಲಕ್ಕೆ? ಯಾವ್ದು ದೇವ್ ಸೇವ್ರೆ ಕಾಲ್ ಮಾಡಿ, ಬ್ರದರ್ ಪ್ಲೀಸ್ ಪ್ರೇ ಫಾರ್ ಮೀ, ಹೌದಾ? ಹೇಳಿದಲ್ಲ ಆಕೆ? ಹೌದಾ? ಹೇಳಿದ? ಯಾವ್ದು ನೋಡ್ರಿ, ಯಾವ್ದು ಸೇವ್ರು ಕಾಲ್ ಮಾಡಿ ನನಗೆ 12 ವರ್ಷದಿಂದ ರೋಗ ಕಾಣಿಸ್ತಾ ಇದೆ, ಪ್ಲೀಸ್ ನನಗೆ ಪ್ರಾರ್ಥಿಸಿರಿ ಅಂತ ಹೇಳಿ ಹೇಳಿದಲ್ಲ ಆಕೆ? ಏನ್ ಮಾಡಿ? ಆಕೆ ಒಂದೇ ವಿಷಯ ಮಾಡ್ತಾ ಇದ್ದಾಳೆ, ಫೋಕಸ್ ಆನ್ ಜೀಸಸ್. ಹಲ್ಲೆಲೂಯ. ನಮ್ಮ ಫೋಕಸ್ ಯಾವಾಗ ಜೀಸಸ್ ಮೇಲೆ ಇರ್ಬೇಕು, ಯಾವಾಗ ನೆನ್ಪಿಡ್ತಾರೆ. ಎಲ್ಲಿರ್ಬೇಕು ನಮ್ಮ ಫೋಕಸ್? ನಮ್ಮ ದೃಷ್ಟಿ ಯಾವಾಗಲೂ ಡಿಸ್ಕಸ್ ನೋಡ್ಕೋಬೇಕು. ನಮ್ಮ ದೃಷ್ಟಿ ಯಾವಾಗ ಆತನ ಮೇಲೆ ಇಟ್ಟು ಮುಂದೆ ಹೋಗುವಾಗ ನೀವು ಎಲ್ಲ ಹೊಂದ್ಕೊಂತೀರಿ. ಹಲ್ಲೆಲೂಯ, ಹಲ್ಲೆಲೂಯ. ಸಿಂಪಲ್ ಇದೆ, ದೇವರು ಎಲ್ಲ ಸಿಂಪಲ್ ಮಾಡಿಟ್ಟಿದ್ದಾನೆ. ಈಗ ನಾವಡೇಸ್ ದೇವರು ಹೊಂದಿಕೊಳ್ಳೋದು ಬಹಳಷ್ಟು ಈಸಿ ರೀ. ನಮ್ ಕಷ್ಟ ಯಾಕೆ ಆಗ್ತಿದ್ದ ಗೊತ್ತಾ? ನಾವ್ ಏನ್ ಮಾಡೋ ನಮ್ಗೆ ಗೊತ್ತಾಗ್ತಾ ಇಲ್ಲ ಅಷ್ಟೇ.
ನಾವ್ ಏನ್ ಮಾಡೋ ನಮ್ಗೆ ಗೊತ್ತಾಗ್ತಲ್ಲ ಅಷ್ಟೇ. ಬಟ್ ವಾಕ್ಯ ಅದಕ್ಕೆ ನಾ ಹೇಳ್ತೇನೆ, ಸತ್ಯವೇದವನ್ನು ಓದ್ರಿ, ಸತ್ಯವೇದ ಓದೋದಷ್ಟಲ್ಲ ಧ್ಯಾನಿಸಿರಿ.